ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಗಲ ರಾತ್ರಿ ಕುಟ್ಟಿ ಕುಟ್ಟಿ ಕುಟ್ಟಪ್ಪ ಅಂತ ಹೆಸರು ಬಿತ್ತು. ನೋಡಿ ಸರ್, ರೈಲು ಇದೇ ನನ್ನ ಮನೆ. ಪ್ಯಾಸೆಂಜರ್ಸ್ ನನ್ನ ಫ್ಯಾಮಿಲಿ ಇದ್ದಾಗೆ. ಆಲ್ರೆಡಿ ಪ್ಯಾಸೆಂಜರ್ಸ್ ಬಂದಿದ್ದಾರೆ. ಹಾಯ್ ಹಾಯ್ ಹಾಯ್. ನೋಡಿ, ಟಿಕೆಟ್ 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 ಕೊಡಪ್ಪ. ಸೌಖ್ಯ, ಟಿಕೆಟ್ ಕೊಡು. ಟಿಕೆಟ್ ಕೊಡು. ಟಿಕೆಟ್ ಇಲ್ಲ ಯಾಕೋ? ಏನ್ ಹೇಳ್ದೆ? ಹೌದೌದೌದು ಹೌದೌದು ಕರೆಕ್ಟ್. ನೋಡು, ನ್ಯಾಯ ನ್ಯಾಯನೇ, ತಮ್ಮ ತಮ್ಮನೇ. ಗವರ್ಮೆಂಟ್ ಗೆ ಮೋಸ ಆಗಕ್ಕೆ ಸ್ಟ್ರಿಕ್ಟ್ ಆಫೀಸರ್ ಬಿಡಲ್ಲ. ಟಿಕೆಟ್ ತೋರಿಸು. ಟ್ರೈನ್ ಹೋಗ್ಬಿಡುತ್ತದೆ. ಟಿಕೆಟ್ ತಗೊಳ್ಳೋದೇ ಮರ್ತೋಗಿಬಿಟ್ಟೆ ಸರ್. ಟಿಕೆಟ್ ತಗೊಳ್ಳೋದನ್ನೇ ಮರ್ತೋಗಿದ್ಯಾ? ಬಾರೋ ಇಲ್ಲಿ. ಇಲ್ಲಿ ಬಾ. ಟಿಕೆಟ್ ಇಲ್ದಿರೋರಿಗೆ ಫೈನ್ ಕಟ್ಟೋದು ಬೇರೆಯವ್ರ ಸ್ಟೈಲು. ಮತ್ತೆ ನಿಮ್ ಸ್ಟೈಲ್ ಬಾ ಇಲ್ಲಿ. ಅಲ್ಲಿ ನಿಮ್ಮಪ್ಪ ಕಷ್ಟಪ ಕಾಣ್ತಾವನ. ಹೋಗಿ ಮಾತಾಡ್ಕೊಂಡ್ ಬಾ. ಟಿಕೆಟ್ 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 ಚಕೋತ 20 ರೂಪಾಯಿ. ಹೋಗು. ಚಕೋತ ಅಂತ. ಹಲೋ, ಆಮೇಲೆ ನೋಡು, ಟಿಕೆಟ್ ಕೊಡು. ಪಿಂಡ ಕೇಳ್ತಿಲ್ಲ. ಟಿಕೆಟ್ ಟಿಕೆಟ್ ನದಿ ಪಿಂಡ. ಟಿಕೆಟ್ ಕೊಡು. ತಗೊಳ್ಳಿ ಸರ್. ಕನ್ನಡ ಬರುತ್ತಾ? ಅಯ್ಯೋ ಸಿಂಗ್ಲಿಕ್ಕೆ ನನ್ನ ಮಗನ ಇಷ್ಟೊತ್ತು ಪಿಂಡ ಪಿಂಡ ಅಜ್ಜಿ ಪಿಂಡ ಹೇಳ್ತಿರೋದು. ಹೋಗು. ಅಯ್ಯೋ, ಎಲ್ಗ ಹೋಗ್ತಾ ಇದೀಯಾ? ನೀವು ಹೊಡ್ದಿರೋ ಹೆಗ್ಗೆ ಎಲ್ಲ ಕಿತ್ಕೊಂಡು ಬರ್ತಿದೆ ಸರ್. ಬೇಗ ಹೋಗು, ಅಲ್ಲೇ ಮಾಡ್ಕೊಂಬಿಟ್ಟಿ. ಹೋಗು. ಟಿಕೆಟ್ ಟಿಕೆಟ್. ಓಹೋ, ಏನ್ ಮಾಡ್ತಿದ್ಯಪ್ಪ? ಅಷ್ಟು ಗೊತ್ತಲ್ವ ಸರ್? ಹಾ. ಕಡ್ಲೆಕಾಯಿ ತಿಂತ ಇದೀನಿ. ಅಯ್ಯೋ, ಕಡ್ಲೆಕಾಯಿ ತಿಂತಿದ್ದ ನಂಗೂ ಗೊತ್ತು. ತಿಂದ್ಬಿಟ್ಟು ಏನ್ ಮಾಡ್ತಿದ್ಯ ಅಂತ ಕೇಳ್ತಾ ಇರೋದು. ತಿಂದ್ಮೇಲೆ ಇನ್ನೇನ್ ಮಾಡ್ತೇವಿ ಸರ್? ಹಾ. ಸಿಪ್ಪೆಗಳನ್ನ ಕೆಳಗ್ ಬಿಸಾಕ್ತೇವೆ. ಅಯ್ಯ ನನ್ನ ಮಗನೇ, ಅವಾಗ್ಲೇ ಹೇಳ್ದೆ ಟ್ರೈನ್ ಅನ್ನೋದು ನಮ್ಮ ಮನೆ ಇದ್ದಾಗೆ. ಮನೆಯಲ್ಲೇ ಅಲ್ದಿದ್ದೀರ ನೀನು ಸಿಪ್ಪೆ ಆಫೀಸರು. ಬಟ್ಟೆ ಬಿಚ್ಚು. ಟ್ರೈನ್ ಎಲ್ಲ ಪಳಪಳ ಅಂತ ಉಳಿತಿರ್ಬೇಕು. ಅಲ್ಲಿವರೆಗೂ ಗುಡ್ಸಿ ಇಲ್ಲದ್ರೆ ಪ್ಯಾಂಟ್ ಬಿಚ್ಚಿ ಹೊಡಿತೀನಿ ಮಗನೇ. ಸೈಡ್ ಪ್ಯಾಂಟ್ ತರದೇ ಮರ್ತ್ಬಿಟ್ಟಿದೀನಿ ಸರ್. ಬನ್ನಿಲಿ. ಯಾಕೆ? ಸ್ವಲ್ಪ ನನ್ ಮೊಬೈಲ್ ಇಟ್ಕೊಂತೀರಾ ಸರ್? ಯಾಕಮ್ಮ, ನಂಗೆ ಬೇರೆ ಕೆಲಸ ಇದೆ. ಇಟ್ಕೊಳ್ಳಿ ಸರ್, ಏನಾಗಲ್ಲ. ಕೊಡಿ ಸರ್, ಇಲ್ಲಿ ನೋಡ್ತೀನಿ. ಅಯ್ಯೋ, ಫಿಲ್ಟರ್ ಹಾಕಿಲ್ವಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಲ್ತಿ, ಹೇಳ್ರಿ. ಯಾವ್ಯಾವ ಕತಿ ಶುರು ಮಾಡ್ಲೆ? ಏನ್ ಹೇಳ್ಬೇಕಂತ ಮಾಡೀನಿ ಅಂದ್ರೆ ನಾನು, ನಾವು 32 ವರ್ಷ ಕಳೆದಿವಲ್ಲ, ಹೌದು. ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿಕ್ಕೆ ಜಿ ಕನ್ನಡ ನಮಗೆ ಮತ್ತೊಂದು ಅವಕಾಶ ಕೊಟ್ಟದ. ಮೊದಲನೇ ಬಾರಿಗೆ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಯಾಕಂದ್ರೆ ಬಹಳಷ್ಟು ವಿಷಯಗಳು ಜೀವನ ಮಾಡ್ಕೋತ ಮರೆತು ಹೋದಂಗ ಅನಿಸ್ತಾವ. ಅಂದ್ರೆ ಸ್ವಲ್ಪ ಮಸಕ್ ಆಗ್ಯಾವಲ್ಲ, ಕರೆಕ್ಟ್. ಅವನ್ನ ಸ್ವಲ್ಪ ಬ್ರೈಟ್ ಮಾಡೋಣ ಅಂತ. ಹಳೆ ನೆನಪುಗಳಿಗೆ ಮತ್ತೆ ಪಾಲಿಶ್ ಹೊಡೆದಾಗ ಹಾ ಅವು ಮಿಂಚೋ ಹಂಗಾಗ್ಲಿ ಅಂತ ಆಶಾ ಅದ ಅಷ್ಟೇ. ಹಾ 91ನೇ ಇಸ್ವ್ಯಾಗ ಮಾಲ್ತಿ, ನಾನು ನಿನ್ನ ಭೇಟಿ ಆದೆ. ಹಾ ನಾವೊಂದು ನಾಟಕ ಮಾಡಿಸ್ಲಿಕತ್ತಿದ್ದೆ. ಆ ನಾಟಕದಾಗ ನೀ ನೇಪಥ್ಯ ಗಾಯಕಿಯಾಗಿ ಬಂದಿ. ಹೌದು. ನನಗೆ ಅವಾಗ 24 ಮುಗಿದು 25 ವರ್ಷ.
ನೀನಾಸಂ ರಂಗ ಶಿಕ್ಷಣ ಕೇಂದ್ರದಾಗ ನಾಟಕದ ಡಿಪ್ಲೊಮಾ ಮುಗಿಸ್ಕೊಂಡು ಬಂದಿದ್ದೇನ. ಹುಬ್ಬಳ್ಳಿ ಒಳಗೆ ನೀನ್ ಭೇಟಿ ಅದೇ. ಹುಬ್ಬಳ್ಳಿ ಒಳಗಲ್ಲ ನೋಡ್ರಿ, ಅದಕ್ಕೆ ಹೇಳಿದ್ದು ಮಸಕ್ ಆಗ್ಯದ ಅಂತ ಹೇಳಿ. ಧಾರವಾಡದಾಗ ಭೇಟಿ ಆದ್ರಿ ನೀವು? ಧಾರವಾಡದಾಗ ಭೇಟಿ ಆದ್ವಿ. ಬೀಳ್ಗಿ ಒಬ್ಬ ಕವಿ ಇದ್ದಾರೆ, ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಅಂತ ಹೇಳಿ. ಅವ್ರದೊಂದು ಕವಿತೆ ಅದ. ಹಾಲು ತಿಂಗಳ ಹರಡಿ ತುಂಬಿ ಚಂದಿರ ಬಂದ ದೂರದಲ್ಲಿ ತಾರೆಗಳ ಮಿಣುಕುಮಾಲೆ, ಹೂದೋಟದಲ್ಲಿ ಇಂದ ಹಾಲು ಕಾಗದ ತಂದ ಬರೆಯೋತಲ್ಲಿರುವೆ ನಿನಗೆ ಪ್ರೇಮದೋಲೆ. ನಿನ್ನ ನೋಡುವ ಮೊದಲು ನನ್ನಂತರಾಳದಲ್ಲಿ ಹೂವೇ ಸುಂದರವೆಂದು ಭಾವಿಸಿದ್ದೆ. ನಿನ್ನ ಧ್ವನಿಯನ್ನು ಕೇಳಿ ನಿನ್ನ ಹೆಸರನ್ನು ಹೇಳಿ ಸ್ವರ ತೆಗೆದು ಕೋಗಿಲೆಗೆ ಅಣಗಿಸಿದ್ದೆ. ಹುಚ್ಚ ಎನ್ನುವೆ ಏನೋ ಚುಚ್ಚಿ ಮಾತನ್ನು ಎಸೆದು ಆ ಭಾವ ನನಗಿಲ್ಲ ಪ್ರೇಮ ಕೂರುಡು. ಈ ಹಾಡನ್ನ ನಾನು ಯಾರೇ ಹುಡುಗಿ ಪಟಾಯಿಸ್ಲಿ ನನಗಂತ ಹಾಡ್ತಿದ್ದೆ. ಆದ್ರೆ ನಿನ್ ನೋಡಿದ್ಮೇಲೆ ಈ ಹಾಡು ಹಾಡೋದನ್ನ ಬಿಟ್ಟೆನ. ಯಾಗ ಅವಾಗ ಮದುವೆ ಆದೆ. ನಿನ್ನ ಮಾಲ್ತಿನ ಲಗ್ನ ಆಗಿ ನಾ ಕರ್ಕೊಂಡು ಹೋಗಿ ನಾಗ್ಪುರಕ್ಕೆ ಹಾಕಿನ. ಖರೆ ಅಂದ್ರೆ ನಂಗೆ ಫಸ್ಟ್ ನೌಕರಿ ಹತ್ತಿ ನಾ ನಾಗ್ಪುರಕ್ಕೆ ಹೋದಾಗ ನನಗೆ ಆಗ 2270 ರೂಪಾಯಿ ಪಗಾರ ಇತ್ತು ತಿಂಗಳಿಗೆ. ಸೊ ಮಾಲ್ತಿ ಅಲ್ಲಿಗೆ ಬಂದ ಮೇಲೆ ಮಾಲ್ತಿಗೆ ಗೊತ್ತಿ. ಈಗ ಜನರಲಿ ಏನು ಎಲ್ಲರ ಜೀವನದಾಗ ಹಿಂಗಾಗ್ತದೆ, ಹೆಣ್ಮಕ್ಳಿಗೆ ಭಾಳ ತ್ಯಾಗ ಮಾಡುವಂಥ ಅವಕಾಶಗಳು ಇರ್ತಾವ, ಮತ್ತು ಅವ್ರ ಮಾಡ್ಬೇಕಾಗ್ತದೆ. ಅವ್ರು ಮಾಡಿದ್ರನ ಆ ಸಂಸಾರ ಪರಿಪೂರ್ಣ ಆಗ್ತದೆ. ನನ್ನ ಕೇಸ್ನಾಗೂ ಹಂಗ. ಸೊ ಹಿಂಗಾಗಿ ನನ್ನ ಜೀವನದಾಗ 1989ರಿಂದ 1999 ನನಗೆ ಮಗಳು ಹುಟ್ಟೋ ತನಕ 10 ವರ್ಷ ಕರ್ನಾಟಕ ಅನ್ನೋ ಸೀನ ಇಲ್ಲ. ನಾ ಪೂರ್ಣ ನಾಗ್ಪುರದಾಗನೇ ಇದ್ದೆ. ನಾಗ್ಪುರದಿಂದ ನಾ ಮಧ್ಯಪ್ರದೇಶ ಓಡಾಡ್ತಿದ್ದೆ, ಆಂಧ್ರ ಪ್ರದೇಶ ಓಡಾಡ್ತಿದ್ದೆ, ಕರ್ನಾಟಕದಾಗ ಬೇರೆ ಬೇರೆ ಕಡೆ ಓಡಾಡ್ತಿದ್ದೆ. ಹೊರತಾಗಿ ನಮ್ಮ ಮನೆಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ ನಂಗೆ. ಮಾಲ್ತಿನ ಎಲ್ಲಾ ಊರಿಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಮಾಲ್ತಿನ ಯಾರು ಭೇಟಿ ಆದ್ರೂ ನೀ ಹೈದರಾಬಾದ್ ಹಾ ನೋಡೇನಿ, ಬೆಂಗಳೂರು ನೋಡಿ ಹಾ ನೋಡೇನಿ, ಮೈಸೂರು ನೋಡಿ ಹಾ ನೋಡೇನಿ. ಬಟ್ ಮೈಸೂರ್ನಾಗ ಏನ್ ನೋಡಿ ಅಂತ ಕೇಳಿದ್ರೆ ಏನಿಲ್ಲ, ಬರೇ ಬಸ್ ಸ್ಟ್ಯಾಂಡ್ ಒಂದ. ಆಕಿಗೆ ನಾವು ಪ್ರೋಗ್ರಾಮ್ ಮಾಡೋವಂಥ ವೆನ್ಯೂ ಅದನ್ನ ಬಿಟ್ರೆ ಹೈದರಾಬಾದ್ನಾಗ ಚಾರ್ಮಿನಾರ್ ತೋರಿಸಿಲ್ಲ ನಾನು, ಮೈಸೂರಾಗ ಅರಮನಿ ತೋರಿಸಿಲ್ಲ ಆಕಿಗೆ. ಇದೆಲ್ಲ ಆಗಿ 10 ವರ್ಷ ಅಂದ್ರೆ ನಾವು ಲಗ್ನ ಆಗಿ ನಮಗೆ ಮಗು ಹುಟ್ಟಿದ 8 ವರ್ಷದ ಮೇಲೆ ದೋಸ್ತಿ ನಮ್ಮ ಮನೆಗೆ ಬಂದದ್ದು. ಸೊ ಮಗಳು ಹುಟ್ಟೋ ತನಕ ಮಾಲ್ತಿ ನನ್ನ ಸಲುವಾಗಿ ಏನು ಮಾಡ್ತಿದ್ಲ ಅಂದ್ರೆ ನನ್ನ ಜೊತೆ ಓಡಾಡ್ತಿದ್ಲು. ಆಕಿ BCom ಗ್ರಾಜ್ಯುಯೇಟ್ ಆಗಿರೋದ್ರಿಂದ ನನ್ನ ಲೆಕ್ಕ ಪತ್ರ ಇಡ್ತಿದ್ಲು. ನಾ ಲೆಕ್ಕ ಇಡೋದ್ರಾಗ ಭಾಳ ಶಾಣೆ ಇದ್ದಿದ್ದಿಲ್ಲ. ಹಿಂಗೆ ನಾವು ಎಲ್ಲ ಕಡೆ ಓಡಾಡಿ ವಿ ಕುಡ್ ಟೂರ್ ಮೆನಿ ಪ್ಲೇಸಸ್. ಮುಂದೆ 99ನೇ ಇಸ್ವಿಗೆ ಮಗಳು ಹುಟ್ಟಿದ್ಲು. ಮಗಳು ಹುಟ್ಟಿದಾಗಂತೂ ನಾ ಅನಿವಾರ್ಯವಾಗಿ ನನ್ನ ನಾಗ್ಪುರ್ ನೌಕರಿಯನ್ನು ಬಿಟ್ಟು ಇಲ್ಲಿಗೆ ಬರ್ಬೇಕಾಯ್ತು. ಅಷ್ಟ್ರಾಗ ಆಗಲೇ ನಾನು ನಾಗ್ಪುರದಾಗ ಒಂದು ಮನಿನೂ ಖರೀದಿ ಮಾಡಿದ್ದೆ. ಸೊ ಬಾಯಿಗೆ ಬಂದದ ರೇಟಿಗೆ ಆ ಮನಿ ಅಲ್ಲಿ ಕೊಟ್ಟು ನಾನು ಮಾಲ್ತಿ ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಅಕೌಂಟ್ನಾಗ 5,500 ರೂಪಾಯಿ ಇದ್ದು. ಆ್ಯಂಡ್ ದಟ್ ವಾಸ್ ಇನ್ 1999-2000. ಮಾಲ್ತಿ ಅಣ್ಣ ಅವ್ನ ಸ್ಕೂಟರ್ ನನಗೆ ಕೊಟ್ಟು ಇಲ್ಲಿ ಓಡಾಡ್ಸ್ಲಿಕ್ಕೆ ಕಳಿಸಿದ. ಆಮೇಲೆ ನಾ ಆ್ಯಕ್ಟರ್ ಅಂತ ಮಂದಿಗೆ ಹೇಳ್ಕೊತ ಅಡ್ಡಾಡ್ತಿದ್ದೆ. ಯಾರು 2,500-300 ರೂಪಾಯಿ ಕೊಡ್ತೇನೆ ಅಂತಂದ್ರೆ ದಿನ ಹೋಗಿ ಅಲ್ಲಿ ಮುಂಜಾನೆಯಿಂದ ಸಂಜೆ ತನಕ ಆ್ಯಕ್ಟ್ ಮಾಡ್ತಿದ್ವಿ. ಸೊ ಹಂಗೆ ಮಾಡ್ಕೊಂಡು ಬಂದ್ವಿ ನಾವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತಳಮಳವಿದು ಏನಿದು, ಬಡಬಡವಿದು ತಿಳಿಯದು, ತಿಳಿಸಲು ಆಗದು ಪ್ರೇಮನ. ಹರಿಹರಿಯದ ವಯಸ್ಸಿದು, ಎಳೆ ಮನಸ್ಸಿನ ಕನಸಿದು, ಹಿಡಿದರು ಯಾರದು ನೀನೇನ. ಎಲ್ಲೆಲ್ಲೂ ನೀನೇ ನೀನೇ, ನನ್ನಲ್ಲೂ ನೀನೇ ತಾನೇ. ಅಣುವಣುವನು ನಿಂದೆ ಉತ್ತವ ಮನ್ಮಥ. ನೀನೇ ನಾ, ನೀನೇ ನಾ, ನೀನೇ ನಾ ಮನ್ಮಥ. ನೀನೇ ನಾ, ನೀನೇ ನಾ. ಒಂದು ಸ್ಪರ್ಶದಿಂದ ನೀ ತಂದ ಹರ್ಷದಿಂದ 16ರ ಬೇದಿ ದಾಟಿದೆ. ನೀ ತಂದ ಹರ್ಷದಿಂದ ಮಗುಗಣಿಯಲ್ಲೇ ಮತ್ತೆ ಇಂದ ಮೈ ಮನಸ್ಸು ತೇಲಿ ಹೋಗಿದೆ. ಮುಂಜಾನೆ ಮಂಜಿಗಿಂತ ಕೊಂಬು ನಾನು, ರವಿಯಂತೆ ನನ್ನ ಮುಟ್ಟಿ ಬಿಟ್ಟೆ ನೀನು. ಹಿಂದೆಂದು ನೀ ತಂದೆ ಉಲ್ಲಾಸ ಉತ್ಸಾಹ. ಎಲ್ಲಿಂದ ಬಂದೆ ಹೇಳು ನೀ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Habibi, ಶಕ್ತಿ ರಂಬೆ ಈ ವೈಯಾರದ ರಂಬೆ, ಗೊಂಬೆ ನ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗೊಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ, ಹೊಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ, ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ. ರಂಬೆ ಈ ವೈಯಾರದ ರಂಬೆ, ಗೊಂಬೆ ನ ಕರ್ಪೂರದ ಗೊಂಬೆ. ಶಕ್ತಿ ತುಂಬಿದ ತುಟಿಯಲ್ಲಿದೆ ಸವಿಜೆ ನಿನ್ನ ತಂಕು, ಎನ್ನಿ ಎದೆಯೆಲ್ಲವೂ ಅನುರಾಗದ ಬಂಕು. ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನೇ ರ್ಯಾಂಕು, ಎಲ್ಲರ ಮನದಾಸೆಗೆ ನಾನಾಗುವ ಲುಂಕು. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲಾನು ನಾ ಬಲ್ಲೆ, ಏನೇನೋ ಕೊಡಬಲ್ಲೆ. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲಾನು ನಾ ಬಲ್ಲೆ, ಏನೇನೋ ಕೊಡಬಲ್ಲೆ. ಕೊಟ್ಟಾಗ ಕೋಲಾಹಲ, ಶಕ್ತಿ ರೊಂಬೆ ಈ ವೈಯಾರದ ರೊಂಬೆ, ಗೊಂಬೆ ನ ಕರ್ಪೂರದ ಗೊಂಬೆ. ರಂಬೆ ಈ ಗೊಂಬೆ. Habibi, ಶಕ್ತಿ Habibi, ಶಕ್ತಿ Habibi, ಶಕ್ತಿ Habibi. ಶಕ್ತಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.